ಸೀಜೆರಾಯ್ ಆತ್ಮಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೋರಮಂಗಲದ ಅಣ್ಣನ ಮನೆಯ ಮುಂದೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರಿಂದ ಈಗ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಣ್ಣನ ಮನೆಗೆ ಸೀಜೆರಾಯ್ ಅವರ ಫ್ಯಾಮಿಲಿ ಕೂಡ ಬರುತ್ತೆ. ಸೊ ಹಂಗಾಗಿ ಈಗ ಹಾಸ್ಪಿಟಲಲ್ಲಿ ಇರುವಂಥ ಫ್ಯಾಮಿಲಿ, ಸೊ ಹಂಗಾಗಿ ನೇರವಾಗಿ ಅಲ್ಲಿಂದ ಹಾಸ್ಪಿಟಲಿಂದ ನೇರವಾಗಿ ಅಣ್ಣನ ಮನೆಗೆ ಬರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೋರಮಂಗಲದ ಅಣ್ಣನ ಮನೆಯ ಮುಂದೆ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಉದ್ಯಮಿ ಸೀಜೆರಾಯ್ ಅವರ ಆತ್ಮಹತ್ಯೆಯ ಪ್ರಕರಣ ಇದು. ಈಗ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಕಡೆಯಿಂದ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಸಹಜವಾಗಿ ಜಾಸ್ತಿ ಜನ ಸೇರುವಂಥ ಸಾಧ್ಯತೆ ಇರುತ್ತೆ. ಅಲ್ಲೇ ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಸೀಜೆರಾಯ್ ಅವರ ಫ್ಯಾಮಿಲಿ ಅಂದರೆ ಅವರ ಕುಟುಂಬ ನೇರವಾಗಿ ಅಣ್ಣನ ಮನೆಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಆ ಫ್ಯಾಮಿಲಿ ಹೇಳ್ತಾ ಇರುವಂಥದ್ದು, ಇವತ್ತು ಮೃತದೇಹವನ್ನು ನಾವು ತೆಗೆದುಕೊಳ್ಳೋದಿಲ್ಲ, ನಾಳೆ ಬೇಕು ಅಂತೇನೋ ಹೇಳ್ತಿದ್ದಾರಂತೆ. ಮತ್ತೊಂದು ಕಡೆ ಕೋರಮಂಗಲದ ಮನೆಯಲ್ಲಿ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಬರುವಂಥ ಸಾರ್ವಜನಿಕರಿಗೆ ಅಥವಾ ಯಾರೇ ಬರಲಿ ಅವರಿಗೆ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ಮತ್ತು ಸೀಜೆರಾಯ್ ಅವರ ಕುಟುಂಬ ಇಲ್ಲೇ ಬರುವಂಥ ಹಿನ್ನೆಲೆಯಲ್ಲಿ ಒಂದು ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡ್ತಾ ಇದ್ರಿ, ಪೊಲೀಸರಿಂದ ನಡೀತಾ ಇರುವಂಥ ಬಂದೋಬಸ್ತ್ ಇದು. ಕೋರಮಂಗಲದ ಅಣ್ಣನ ಮನೆ ಅದು ನೀವು ನೋಡ್ತಾ ಇದ್ರಿ. ಅವರ ಅಣ್ಣನ ಮನೆಯ ಮುಂಭಾಗದಲ್ಲಿ ಸೀಜೆರಾಯ್ ಅವರ ಸಹೋದರ ಅವರ ಮನೆಯ ಮುಂಭಾಗದಲ್ಲಿ ಈ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಕುಟುಂಬ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಮೇಲೆ ಮೃತದೇಹ ಕೂಡ ಇಲ್ಲಿ ತರುವಂಥ ಸಾಧ್ಯತೆ ಇರುತ್ತೆ. ಸೊ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಇಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಸೊ ಹಂಗಾಗಿ ಕೋರಮಂಗಲದ ಅಣ್ಣನ ಮನೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಿಜವಾಗ್ಲೂ ಕೂಡ ಈ ರೀತಿಯ ಘಟನೆ ನೋಡಿದಾಗ ಒಂಥರ ಅಚ್ಚರಿ. ಬೆಂಗಳೂರಿನ ಕಾಸಗ್ರಾಂಡ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿ ಆಗುವಂಥ ಸಾಧ್ಯತೆ ಇದೆ ಅಂತ್ಯಕ್ರಿಯೆ. ಬನ್ನೇರುಘಟ್ಟ ಕಾಸಗ್ರಾಂಡ್ನಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ. ಕೋರಮಂಗಲದ ವೈಟ್ ಹೌಸ್ನಲ್ಲಿ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬಸ್ಥರು, ಗಣ್ಯರು ಹಾಗೂ ಸಾರ್ವಜನಿಕರಿಗೆ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನಕ್ಕಾಗಿ ಕೋರಮಂಗಲದ ವೈಟ್ ಹೌಸ್ನಲ್ಲಿ ಕುಟುಂಬಸ್ಥರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಸೊ ಬರುವಂಥ ಸಾರ್ವಜನಿಕರಿಗೆ, ಗಣ್ಯರಿಗೆ ಎಲ್ರಿಗೂ ಕೂಡ ಅಲ್ಲೇ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ವೈಟ್ ಗೋಲ್ಡ್ ಸಂಸ್ಥೆಯ ಮಾಲೀಕರಾಗಿರುವಂಥ ಅವರ ಸಹೋದರ ಬಾಬು ಅವರ ಮನೆಯಲ್ಲಿ, ಬಾಬು ಅವರ ಒಡೆತನದ ಈ ವೈಟ್ ಹೌಸಲ್ಲಿ ಕುಟುಂಬಸ್ಥರು ಮತ್ತು ಗಣ್ಯರು ಹಾಗೂ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಡಾಕ್ಟರ್ ಸೀಜೆರಾಯ್ ಅವರ ಅಂತ್ಯಕ್ರಿಯೆ ಇವತ್ತು ಸಂಜೆ ಅಥವಾ ನಾಳೆ ಬನ್ನೇರುಘಟ್ಟ ಕಾಸಗ್ರಾಂಡ್ನಲ್ಲಿ ನೆರವೇರುವಂಥ ಸಾಧ್ಯತೆ ಇದೆ. ಅಂತ್ಯಕ್ರಿಯೆಯಲ್ಲಿ ಉದ್ಯಮಿಗಳು, ಸಿನಿಮಾ ತಾರೆಯರು ಮತ್ತು ರಾಜಕಾರಣಿಗಳು ಕೂಡ ಭಾಗವಹಿಸುವಂಥ ಸಾಧ್ಯತೆ ಇರುತ್ತೆ. ಸೊ ಬರುವಂಥ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಬಹುಶಃ ಇವತ್ತು ಸಂಜೆ ಇಲ್ಲ ಅಂತಂದರೆ ನಾಳೆ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಅಂತೂ ಈಗಾಗಲೇ ಆಗಿದೆ. ಅಲ್ಲಿಂದ ಅಂದರೆ ಹಾಸ್ಪಿಟ್ಲಿಂದ ಮೃತದೇಹವನ್ನು ಇಲ್ಲಿಗೆ ನೇರವಾಗಿ ಅವರ ಸಹೋದರನ ಮನೆಗೆ ನೇರವಾಗಿ ತೆಗೆದುಕೊಂಡು ಬರಲಾಗತ್ತೆ. ಅಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗತ್ತೆ. ಉದ್ಯಮಿಗಳು ಕೂಡ ಬರ್ತಾರೆ, ಸಿನಿ ತಾರೆಯರು ಇರ್ತಾರೆ, ಸಾರ್ವಜನಿಕರು ಮತ್ತು ರಾಜಕಾರಣಿಗಳು ಕೂಡ ಅಂತಿಮ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಆದರೆ ಮತ್ತೊಂದು ಕಡೆ ನಿನ್ನೆನೇ ಸೀಜೆರಾಯ್ ಅವರ ಡೈರಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಆ ಡೈರಿಯಲ್ಲಿ ಸಿನಿ ತಾರೆಯರ ಹೆಸರು ಕೂಡ ಇದೆ, ರಾಜಕಾರಣಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ, ಮಾಡೆಲ್ಗಳ ಹೆಸರು ಕೂಡ ಇದೆ. ಸೊ ಹಂಗಾಗಿ ಆ ಆಯಾಮದ ಮುಖಾಂತರ ಒಂದು ಕಡೆ ತನಿಖೆ ಆಗತ್ತೆ. ಆದರೆ ಈ ರೀತಿ ಆ ಭಗವಂತ ಎಲ್ಲವೂ ಕೂಡ ಕೊಟ್ಟಿದ್ದರು. ಆಸ್ತಿ, ಅಂತಸ್ತು, ಕಾರು, ಬಂಗಲೆ ಎಲ್ಲವೂ ಇದ್ದರೂ ಕೂಡ ಇದ್ದಕ್ಕಿದ್ದ ಹಾಗೆ ನನಗೆ ಏನು ಬೇಡ ಅನ್ನುವಂಥ ನಿರ್ಧಾರ ಸ್ವಲ್ಪ ಯೋಚನೆ ಮಾಡಬಹುದಾಗಿತ್ತಾ? ಆತಂಕದಲ್ಲಿ ಹಿಂಗೆ ಮಾಡಿಬಿಟ್ರ ಅಥವಾ ಅಧಿಕಾರಿಗಳಿಂದ ಸೋತು ಸುಣ್ಣ ಆಗಿದ್ರ? ಈ ರೀತಿಯಾಗಿ ಪದೇ ಪದೇ ಕರೆದು ತನಿಖೆ ಅದು ಇದು ಅದರಿಂದ ಬೇಸತ್ತು ಹೋಗಿದ್ರ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗಲೇಬೇಕು. ಯಾಕೆಂದರೆ ಒಬ್ಬ ಸಾವಿರಾರು ಕೋಟಿಯ ಒಡೆಯ, ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರುವಂಥ ಒಡೆಯ ಈ ರೀತಿಯಾಗಿ ಅಂತ್ಯವನ್ನು ಕಾಣ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಶಾಕಿಂಗ್ ನ್ಯೂಸ್ ಇದು. ಸೊ ಹಂಗಾಗಿ
ದುಡ್ಡು ಬೇಕು, ಆಮೇಲೆ ನೆಮ್ಮದಿಯೂ ಕೂಡ ಬೇಕಾಗತ್ತೆ. ಈ ಪ್ರಕರಣ ನೋಡಿದ್ರೆ ಹಾಗೆ ಆಗತ್ತೆ. ದುಡ್ಡಿದ್ರೆ ಏನು ನೆಮ್ಮದಿ ಇರಬೇಕು ಅನ್ನುವಂಥ ವಿಚಾರ.